ನಂಬಿದ ನಾಯಕರಿಗೆ ಸಿಎಂ ಸಿದ್ದು 5 ವರ್ಷ ಆಗಿರುವಂತಹ ಸಿದ್ದು ನಾನು ಪೂರ್ಣಾವಧಿಯ ಸಿಎಂ ಆಗುವ ವಿಶ್ವಾಸ ಇದೆ ಅಂತ ಹೇಳ್ಕೊಳ್ತಿದ್ದಾರೆ. ಆದ್ರೆ ಎಲ್ಲವೂ ಹೈಕಮಾಂಡ್ ತೀರ್ಮಾನ ಅಂತ ಕೂಡ ಒಂದು ಕಡೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ನನಗೆ ದಾಖಲೆ ಮುರಿಯಬೇಕು ಅಂತೇನಿಲ್ಲ. ದೇವರಾಜ್ ಅರಸು ದಾಖಲು ಬ್ರೇಕ್ ಇದು ಕಾಕತಾಳೀಯ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅರಸು ಕಾಲಘಟ್ಟವೇ ಬೇರೆ, ನನ್ನ ಕಾಲಘಟ್ಟವೇ ಬೇರೆ. ಜನರ ಆಶೀರ್ವಾದದಿಂದ ಸುದೀರ್ಘ ಸಿಎಂ ಆಗಿದ್ದೇನೆ ಅಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಎಲ್ಲ ಜನರ ಆಶೀರ್ವಾದ ಅಷ್ಟೇ ಅಂತ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮೈಸೂರಿನಲ್ಲಿ ಮಾತನಾಡಿದ್ದಾರೆ ಸಿಎಂ ಅವರು. ದೇವರಾಜ್ ಅರಸು ಅವರ ಕಾಲಘಟ್ಟವೇ ಬೇರೆ, ನನ್ನ ಕಾಲಘಟ್ಟವೇ ಬೇರೆ. ನಾನು ಆಗಿದ್ದು ಈ ದಾಖಲೆಯನ್ನ ಮುರಿದಿದ್ದು ಕೇವಲ ಒಂದು ಕಾಕತಾಳೀಯವಷ್ಟೇ. ಜನರ ಆಶೀರ್ವಾದ ನನ್ನ ಮೇಲಿದೆ, ನಾನು ಸಿಎಂ ಆಗ್ಲಿ ಅಂತ ಜನ ಇಷ್ಟಪಡ್ತಾರೆ. ಆ ಕಾರಣಕ್ಕೆ ಈ ಒಂದು ಅಧಿಕಾರದಲ್ಲಿ ನಾನು ಮುಂದುವರೆದು ದೀರ್ಘಾವಧಿಯ ಸಿಎಂ ಅಂತ ಅನ್ಸ್ಕೊಂಡಿದ್ದೀನಿ. ಆದ್ರೆ ಮುಂದೂ ನಾನೇ ಮುಂದುವರಿತೀನ ಅನ್ನುವಂಥ ವಿಶ್ವಾಸ ನಂಗಿದೆ. ಆದ್ರೂ ಕೂಡ ಹೈಕಮಾಂಡ್ ಹೇಗೆ ಹೇಳುತ್ತೋ, ಹೇಗೆ ತೀರ್ಮಾನ ಮಾಡುತ್ತೋ ಹಾಗೆ ನಾನು ಕೇಳ್ತೇನೆ. ನನಗೇನ್ ದಾಖಲೆ ಮುರಿಬೇಕು ಅಂತೇನಿರ್ಲಿಲ್ಲ. ಆದ್ರೆ ದೇವರಾಜ್ ಅರಸು ಅವರ ದಾಖಲೆ ಮುರಿದಿದ್ದು ಇದೊಂದು ಕಾಕತಾಳೀಯ. ನಾನೇನ್ ಬ್ರೇಕ್ ಮಾಡಬೇಕು ಅಂತ ಮಾಡಿಲ್ಲ. ಅರಸು ಕಾಲಘಟ್ಟವೇ ಬೇರೆ, ಅವರ ಆಡಳಿತ ಕಾಲಘಟ್ಟ, ಅವರು ಇದ್ದಂತಹ ಕಾಲಘಟ್ಟವೇ ಬೇರೆ. ನಾನಿದೀಗ ಇರುವಂತಹ ಪರಿಸ್ಥಿತಿ ಸ್ಥಿತಿಗಳೇ ಬೇರೆ. ಇದೆಲ್ಲ ಸುಮ್ಮನೆ ಜನರ ಆಶೀರ್ವಾದ ಅಷ್ಟೇ. ಜನರು ನನ್ಗೆ ಆಶೀರ್ವಾದ ಮಾಡಿದ್ದಾರೆ, ನಾನು ಮುಂದುವರೆದಿದ್ದೇನೆ ಅಂತ ಸಿದ್ದು ಮೈಸೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ದೇವರಾಜರವರ ಜನರ ಆಶೀರ್ವಾದದಿಂದ ಅದನ್ನ ಮುರಿತಕ್ಕಂಥ ಅವಕಾಶ ಸಿಕ್ಕಿದೆ. ನನಗೆ ಸಮ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ನಾಳೆ ಆದರೆ ಅದು ಬ್ರೇಕ್ ಆಗುತ್ತೆ, ಗೊತ್ತಿಲ್ಲ ನನಗೆ. ನಾಳೆ ಬ್ರೇಕ್ ಆಗುತ್ತೆ. ಇದು ಪರಿಪೂರ್ಣ ಅವಧಿ ಮುಗಿಸ್ಬಿಟ್ಟು ಮತ್ತೊಂದು ದೊಡ್ಡ ಇತಿಹಾಸ ಸೃಷ್ಟಿ ಮಾಡ್ತೀರಾ? ಇದು ಪರಿಪೂರ್ಣ ಅವಧಿ ಮುಗಿಸಿ ಇತಿಹಾಸ ಸೃಷ್ಟಿ ಮಾಡ್ತೀರಾ? ಅದು ಮತ್ತೆ ಅದು ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ನವ್ರು ಯಾವಾಗ ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ. ವಿಶ್ವಾಸ ಇದೆ. ವಿಶ್ವಾಸ ಇದ್ದವರು ಚೀಫ್ ಮಿನಿಸ್ಟರ್ ಹೆಂಗೆ ಪೂರ್ಣಾವಧಿ ಸಿಎಂ ಆಗ್ತಿರೋ ವಿಶ್ವಾಸ ತಮಗೆ ಪೂರ್ಣಾವಧಿ ಸಿಎಂ ಆಗ್ತಿರೋ ವಿಶ್ವಾಸ ಆಲ್ ಡಿಪೆಂಡ್ ಅಪಾನ್ ಹೈಕಮಾಂಡ್ಸ್ ಡಿಸಿಷನ್. ಇವತ್ತು ದೇವರಾಜರವರ ಜನರ ಆಶೀರ್ವಾದದಿಂದ ಅದನ್ನ ಮುರಿತಕ್ಕಂಥ ಅವಕಾಶ ಸಿಕ್ಕಿದೆ. ನನಗೆ ಸಮ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ನಾಳೆ ಆದರೆ ಅದು ಬ್ರೇಕ್ ಆಗುತ್ತೆ, ಗೊತ್ತಿಲ್ಲ ನನಗೆ. ನಾಳೆ ಬ್ರೇಕ್ ಆಗುತ್ತೆ. ಇದು ಪರಿಪೂರ್ಣ ಅವಧಿ ಮುಗಿಸ್ಬಿಟ್ಟು ಮತ್ತೊಂದು ದೊಡ್ಡ ಇತಿಹಾಸ ಸೃಷ್ಟಿ ಮಾಡ್ತೀರಾ? ಇದು ಪರಿಪೂರ್ಣ ಅವಧಿ ಮುಗಿಸಿ ಇತಿಹಾಸ ಸೃಷ್ಟಿ ಮಾಡ್ತೀರಾ? ಅದು ಮತ್ತೆ ಅದು ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ನವ್ರು ಯಾವಾಗ ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ. ಎಸ್, 5 ವರ್ಷ ನಾನೇ ಸಿಎಂ ಆಗುವ ವಿಶ್ವಾಸ ಇದೆ. ವಿಶ್ವಾಸ ಇಲ್ಲ ಅಂದ್ರೆ ನಾನು ಸಿಎಂ ಆಗಿರ್ತಿದ್ನಾ ಅಂತ ಪ್ರಶ್ನೆ ಮಾಡಿದ್ದಾರೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ. ಜೊತೆಗೆ ಅವರ ಬಣದವರಿಗೂ ಕೂಡ ಸಿದ್ದರಾಮಯ್ಯನವರ ಜೋಶ್, ಅವರೇ ಪೂರ್ಣಾವಧಿಯ ಸಿಎಂ ಆಗ್ತಾರೆ ಅನ್ನುವಂಥ ಹೊಸ ವಿಶ್ವಾಸವನ್ನು ಮೂಡಿಸಿದೆ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ, ಡೆಸ್ಕ್ ಲೈವ್ ಅಲ್ಲಿದ್ದಾರೆ. ಏನ್ ಹೇಳ್ತಾರೆ ಕೇಳೋಣ. ಎಸ್ ವಿವೇಕ್, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ದೇವರಾಜ್ ಅರಸು ಅವರ ದಾಖಲೆಯನ್ನು ಮುರಿದಿರೋ ಅಂಥದ್ದು ಸಿಎಂ ಸಿದ್ದರಾಮಯ್ಯನವರು ದೀರ್ಘಾವಧಿಯ ಸಿಎಂ ಕರ್ನಾಟಕದಲ್ಲಿ ಅನ್ನುವಂಥ ದಾಖಲೆಯನ್ನ ಮಾಡಿದ್ದಾರೆ. ಜೋಶ್ನಲ್ಲಿದ್ದಾರೆ. ಮುಂದಿನ ಪೂರ್ಣಾವಧಿಯಲ್ಲಿ ನಾನು ಮುಂದುವರಿತೀನಿ ಅನ್ನುವಂಥ ಜೋಶ್ನಲ್ಲಿಯೂ ಕೂಡ ಇದ್ದಾರೆ. ಆ ಬಗ್ಗೆ ಆ ಕುರಿತಾದಂತಹ ಸೂಚನೆ ಕೊಡುವಂತಹ ಹೇಳಿಕೆಗಳನ್ನು ನೀಡ್ತಿದ್ದಾರೆ. ಜೊತೆಗೆ ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೂ ಮಾಡ್ತೀನಿ ಅಂತ ಕೂಡ ಹೇಳ್ತಿದ್ದಾರೆ. ಏನಿದೆ ಮಾಹಿತಿ ವಿವೇಕ್? ಎಸ್ ಮಂಜರಿ, ಮೊದಲಿಗೆ ಇವತ್ತು ದೇವರಾಜ್ ಅರಸು ಅವರ ದಾಖಲೆಗಳೇನಿತ್ತು ಅದರ ಸರಿಸಮಾನವಾದಂಥ ದಿನ ಅಂತಲೇ ಹೇಳ್ಬೋದು. ಇವತ್ತು ಏನು ಅವರ ಪೀರಿಯಡ್ನಲ್ಲಿ ಎಷ್ಟು ದಿನಗಳು ಸಿ ಎಂ ಆಗಿ ಮುಂದುವರೆದಿದ್ರೋ ಅಷ್ಟು ದಿನಗಳು ಇಂದಿಗೆ ಸಿದ್ದರಾಮಯ್ಯನವರು ಕೂಡ ಅಷ್ಟೇ ದಿನಗಳು ಸಿ ಎಂ ಆಗಿ ಮುಂದುವರೆದಿದ್ದಾರೆ. ಇನ್ನು ನಾಳೆ ಆದರೆ ನಾಳೆಯಿಂದ ಹೊಸ ದಾಖಲೆ ಕೂಡ ಸೃಷ್ಟಿಯಾಗುವಂಥ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಜೊತೆಗೆ ಈ ದಾಖಲೆಯಲ್ಲಿ ವಿಶೇಷವಾಗಿ ಈ ದಾಖಲೆಗಳು ಎಷ್ಟು ದಿನಗಳ ಕಾಲ ಸಿದ್ದರಾಮಯ್ಯನವರು ಮುಂದುವರಿಸ್ತಾರೆ ಅನ್ನೋದೇ ಒಂದಿಷ್ಟು ಪ್ರಶ್ನೆಗಳು ಮೂಡಿಸ್ತಾ ಇದೆ. ಜೊತೆಗೆ ರಾಜ್ಯದಲ್ಲೇ ಈಗಾಗಲೇ ಸಾಕಷ್ಟು ದಿನಗಳಿಂದ
ವರ್ಷದಿಂದ ಕೂಡ ಕುರ್ಚಿ ಫೈಟ್ ನಡೀತಾ ಇತ್ತು. ಅಂದರೆ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ನಡುವೆ ಒಂದಿಷ್ಟು ಕುರ್ಚಿಯ ಕಿತ್ತಾಟದ ಮಧ್ಯೆ ಕುರ್ಚಿಯ ವಿಚಾರವಾಗಿ ಒಂದಿಷ್ಟು ಚರ್ಚೆಗಳು ಕೂಡ ಆಗಿದೆ. 2 ವರ್ಷ ಅಧಿಕಾರ ಹಂಚಿಕೆ ಸೂತ್ರ ಕೂಡ ಆಗಿದೆ ಅಂತ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಮಾತನಾಡ್ತಿದ್ರು. ಆದರೆ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿದೆ ಹೈಕಮಾಂಡ್ ಸದ್ಯದ ಮಟ್ಟಿಗೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಆ ರೀತಿಯಾಗಿ ಏನಾದರೂ ಎರಡೂವರೆ ವರ್ಷ ಅಂತ ಅಧಿಕಾರ ಹಂಚಿಕೆ ಸೂತ್ರ ಏನಾದರೂ ನಿಜಕ್ಕೂ ಚರ್ಚೆ ಆಗಿದ್ರೆ ಆ ರೀತಿಯಾದ ಲೆಕ್ಕಾಚಾರ ನವೆಂಬರ್ 20ನೇ ತಾರೀಕೆ ಅಂತ್ಯವಾಗಬೇಕಿತ್ತು. ಆದರೆ ಇಲ್ಲಿವರೆಗೂ ಈಗಾಗಲೇ ಜನವರಿ ಕೂಡ ಬಂದಿದೆ. ಜನವರಿ 20ನೇ ತಾರೀಕು ಕೂಡ ಇನ್ನೇನು ಕೆಲವೇ ದಿನಗಳಲ್ಲೂ ಕೂಡ ಬರುತ್ತೆ. ಒಂದು ವೇಳೆ ಈ ರೀತಿಯಾಗಿ ಏನಾದರೂ ಮುಖ್ಯಮಂತ್ರಿ ಬದಲಾವಣೆ ಮಾಡದೇ ಆಗಿದ್ರೆ ಕೂಡ ಇನ್ನೇನು ಫೆಬ್ರವರಿಯಲ್ಲಿ ಬಜೆಟ್ ಕೂಡ ಮಂಡನೆ ಆಗಬೇಕಿದೆ. ಈ ಬಜೆಟ್ಗೂ ಮುಂಚಿತವಾಗಿ ಮಾಡಬೇಕಾಗಿರುತ್ತೆ. ಯಾಕಂದ್ರೆ ಯಾರೇ ಒಂದು ಮುಖ್ಯಮಂತ್ರಿ ಆದರೂ ಕೂಡ ಆ ಬಜೆಟ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಕಂಪ್ಲೀಟ್ ತಯಾರಿಗಳನ್ನು ಮಾಡ್ಕೊಳ್ಬೇಕಾಗಿರುತ್ತೆ. ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಬಹುತೇಕವಾಗಿ ಸಿದ್ದರಾಮಯ್ಯನವರಿಗೆ ಮುಂದುವರಿಸ್ತಾರಾ ಮುಖ್ಯಮಂತ್ರಿ ಆಗಿ ಅಂತ ಒಂದ್ ಕಡೆ ಒಂದಿಷ್ಟು ಕುತೂಹಲ ಮೂಡಿಸ್ತಿದ್ರೆ, ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು ಅಂತ ಕೂಡ ಒಂದಿಷ್ಟು ಕುತೂಹಲ ಮೂಡಿಸ್ತಿದೆ ಮಂಜರಿ. ಎಸ್ ವಿವೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಎಲ್ಲ ಜನರ ಆಶೀರ್ವಾದ ಅಷ್ಟೇ. ನಾನೇನು ಬ್ರೇಕ್ ಮಾಡಬೇಕು ಅಂತ ಉದ್ದೇಶದಿಂದ ದಾಖಲೆಯನ್ನ ಬ್ರೇಕ್ ಮಾಡಿರುವಂಥದ್ದಲ್ಲ. ಅದು ಕಾಕತಾಳೀಯ. ಅರಸು ಅವರ ಕಾಲಘಟ್ಟವೇ ಬೇರೆ, ನನ್ನ ಕಾಲಘಟ್ಟವೇ ಬೇರೆ, ಜನರ ಆಶೀರ್ವಾದ ಅಷ್ಟೇ ಅಂತ ಸಿಎಂ ಮೈಸೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು.